ಸಾವಿಗೂ ಮುನ್ನ ಮನೆಯವರಿಗೆ ಕರೆ ಮಾಡಿದ್ರ ಸಿಜೆ ರಾಯ್? ಆಗ್ಲೇ ಅವರ ತಾಯಿಗೆ ಅಂತ ಹೇಳ್ತಾ ಇದ್ವಿ. ರಾಯ್ ಮೊಬೈಲ್ನಲ್ಲಿದೆಯಾ ಸೂಸೈಡ್ನ ಭಯಾನಕ ಸತ್ಯ? ರಾಯ್ ಮೊಬೈಲ್ಗೆ ಬಂದಿರೋ ಪ್ರತಿ ಕರೆಯ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡಲಾಗತ್ತೆ. ಡೆತ್ ನೋಟ್ ಜೊತೆಗೆ ಡೆತ್ ಮೆಸೇಜ್ ಯಾರಿಗಾದ್ರೂ ಕಳುಹಿಸಿದ್ರಾ, ಇದೆಲ್ಲವನ್ನ ಪರಿಶೀಲನೆ ಮಾಡಲಾಗತ್ತೆ. ರಾಯ್ ಮೊಬೈಲ್ ಸೀಸ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ಪೊಲೀಸರು 2 ಮೊಬೈಲ್ಗಳನ್ನು ಆಗಲೇ ಹೇಳಿದಂತೆ ಐಫೋನ್ ಮತ್ತೆ ಆಂಡ್ರಾಯ್ಡ್ ಫೋನ್ ಸೀಸ್ ಮಾಡಿದ್ದಾರೆ. ಕೋಟಿ ಹಣ ಗಳಿಕೆ ಮಾಡಿದ್ದ ರಾಯ್ಗೆ ಭಯ ಏನಿತ್ತು ಅನ್ನೋದು ಸದ್ಯದ ಪ್ರಶ್ನೆ. IT ರೇಡ್ಗೆ ಆತ್ಮಹತ್ಯೆ ಮಾಡಿಕೊಂಡ್ರಾ ಅಥವಾ ಬೇರೆ ಕಾರಣ ಏನಾದರೂ ಇದೆಯಾ ಅವರ ಸೂಸೈಡ್ಗೆ? ಸಿಜೆ ರಾಯ್ ಅವರ ಆತ್ಮಹತ್ಯೆಯ ಹಿಂದೆ ಹಲವು ಕಾರಣಗಳು, ಹಲವು ಪ್ರಶ್ನೆಗಳು ಏನು ಮೂಡ್ತಾ ಇದೆ, ಅದೆಲ್ಲಕ್ಕೂ ಸದ್ಯ ಅವರ ಫೋನ್ನಿಂದ ಏನಾದರೂ ಮಾಹಿತಿ ಸಿಗಬಹುದಾ ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅವರ ಫೋನನ್ನು ಈಗಾಗಲೇ ಐಫೋನ್ ಹಾಗೆ ಆಂಡ್ರಾಯ್ಡ್ ಫೋನ್ 2 ಫೋನ್ಗಳನ್ನು ಸೀಸ್ ಮಾಡಲಾಗಿದೆ. ಅದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಫೋನ್ಗಳಾಗಿರೋದ್ರಿಂದ ಆ ಪಾಸ್ವರ್ಡ್ನ ಮಾಹಿತಿಯನ್ನು ಈಗ ಪೊಲೀಸರು ಕಲೆ ಹಾಕಬೇಕಾಗಿದೆ. ಆ ಪಾಸ್ವರ್ಡ್ ನಿಮಗೆ ಗೊತ್ತಾ ಅಂತ ಅವರ ಕುಟುಂಬಸ್ಥರ ಬಳಿ ಈಗಾಗಲೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ವೇಳೆ ಅವರ ಕುಟುಂಬಸ್ಥರಿಗೆ ಪಾಸ್ವರ್ಡ್ ಗೊತ್ತಿದ್ದು ಆ ಪಾಸ್ವರ್ಡನ್ನು ಅವರು ಕೊಟ್ಟರೆ ಪೊಲೀಸರು ಆ ಪಾಸ್ವರ್ಡಿಂದ ಫೋನ್ಗಳನ್ನು ಅನ್ಲಾಕ್ ಮಾಡಿ ಅದರಲ್ಲಿರುವ ಡೀಟೇಲ್ಸನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಅದರಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ ಆ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಕುಟುಂಬಸ್ಥರಿಗೆ ಪಾಸ್ವರ್ಡ್ ಗೊತ್ತಿಲ್ಲದೆ ಇದ್ದರೆ ಆ ಪಾಸ್ವರ್ಡನ್ನು ಮತ್ತೆ ಕ್ರ್ಯಾಕ್ ಮಾಡಿ, ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಬೋದು ಪಾಸ್ವರ್ಡ್ ಕ್ರ್ಯಾಕ್ ಮಾಡೋದಕ್ಕೆ. ಸಾಕಷ್ಟು ಪರ್ಮಿಟೇಷನ್ ಕಾಂಬಿನೇಷನ್ಸ್ಗಳೆಲ್ಲ ನಡೆಯುತ್ತೆ ಇಲ್ಲಿ. ಅದಾದ ನಂತರ ಅವರು ಪಾಸ್ವರ್ಡ್ ಕ್ರ್ಯಾಕ್ ಮಾಡಿ, ಆ ಪಾಸ್ವರ್ಡ್ ಕ್ರ್ಯಾಕ್ ಆದ ನಂತರ ಆ ಫೋನ್ಗಳು ಓಪನ್ ಆದರೆ ಆವಾಗ ಅದರಿಂದ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ ಆ ಡೀಟೇಲ್ಸ್ನ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಮುಂದುವರಿಸ್ತಾರೆ. ಇದರಲ್ಲಿ ಕುಟುಂಬಸ್ಥರಿಗೆ ಫೋನ್ ಮಾಡಿದ್ರಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.